ಸಮಯ ಕೊಡ್ಬೇಕು ನನ್ನ ಪ್ರಕಾರ. ಇಲ್ಲ ಅಂತ ಹೇಳಿದ್ರೆ 101% ಆ ಪ್ರೀತಿಗೆ ಬಹಳ ಬೇಗ ಆಯಸ್ ಕಡಿಮೆ ಆಗ್ತದೆ. ಇದಕ್ಕೊಂದು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಒಂದು ಪ್ರೀತಿಲಿ, ಒಂದು ರಿಲೇಶನ್ಶಿಪ್ ಅಲ್ಲಿ, ಒಂದು ಸಂಬಂಧದಲ್ಲಿ ಸಮಯ ಕೊಡದೇ ಇದ್ದೆ ಲವ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಇವತ್ತು 3 ವಿಚಾರಗಳನ್ನ ಶೇರ್ ಮಾಡ್ತೀನಿ. ಎಷ್ಟೋ ಜನ ಏನಂತ ಹೇಳಿದ್ರೆ, ಶುರುವಾತಲ್ಲಿ ಕೊಡೋ ಕಮಿಟ್ಮೆಂಟ್ ಆಮೇಲೆ ಕೊಡಲ್ಲ, ಜವಾಬ್ದಾರಿಗಳು ಇರ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಸ್ಟಿಲ್ ಕೆಲವರಿಗೆ ಜವಾಬ್ದಾರಿಗಳ ಜೊತೆಗೆ ಸಮಯನೂ ಸಿಕ್ಕಿರುತ್ತೆ. ಬಟ್ ಸ್ಟಿಲ್ ಆ ಸಮಯನ ಅವರು ಬೇಕಂತಾನೋ ಅಥವಾ ತಿಳಿದೇನೋ ಗೊತ್ತಿಲ್ಲ, ಒಟ್ಟಲ್ಲಿ ಸಮಯ ಕೊಡ್ತಿರಲ್ಲ ಆ ಒಂದು ರಿಲೇಶನ್ಶಿಪ್ ಅಲ್ಲಿ. ಆತರ ಇದ್ದಾಗ ಏನೇನಾಗುತ್ತೆ ಅದ್ರ ಬಗ್ಗೆ ನಾನು ಕ್ಲಾರಿಟಿಯಾಗಿ ನಿಮ್ಗೆ 3 ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ, ಅಂಡ್ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ, ಸ್ಮಾಲ್ ಆಗಿ ಒಂದು ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಆ ಪ್ರೀತಿಗೆ ಆಯಸ್ಸು ಬಹಳ ಬೇಗ ಕಡಿಮೆ ಆಗುತ್ತೆ. ನೋಡಿ, ಯಾವಾಗ ನೀವು ಸಮಯ ಕೊಡಕ್ಕೆ ಶುರು ಮಾಡೋದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಆಕ್ಚುಲಿ ಏನಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಅಂತ ನೀವೇನ್ ಲೈಕ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ನೀವು ಇಷ್ಟಪಟ್ಟಿದ್ದಕ್ಕೆ ಅದು ಪ್ರೀತಿ ನಿಮ್ಮ ಲೈಫಲ್ಲಿ ಬಂದಿರೋದು ಅಂಡ್ ತಗೊಂಡಿರೋದು. ಕಷ್ಟಪಡ್ತಾ ಇರಿ, ಬ್ಯುಸಿ ಆಗಿಲ್ಲ ಅಂತಲ್ಲ, ಅಟ್ಲೀಸ್ಟ್ ಕೊಡೋ 5 ನಿಮಿಷ ಪ್ರೀತಿಯಿಂದ ಚೆನ್ನಾಗಿ ಸಮಯ ಕೊಡ್ಬೇಕು ನನ್ನ ಪ್ರಕಾರ. ಇಲ್ಲ ಅಂತ ಹೇಳಿದ್ರೆ 101% ಆ ಪ್ರೀತಿಗೆ ಬಹಳ ಬೇಗ ಆಯಸ್ ಕಡಿಮೆ ಆಗ್ತದೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಯಾವುದೋ ಒಂದು ಗಿಡ ತಂದು ನೀವು ಸಾಕಿದ್ದೀರಾ, ಅಥವಾ ಯಾವುದೋ ಒಂದು ಪ್ರಾಣಿ ತಂದು ಸಾಕಿದ್ದೀರಾ ಮನೆಯಲ್ಲಿ, ಪಕ್ಷಿನೋ ಪ್ರಾಣಿನೋ, ನೀವು ಬೇಕು ಒಂದು ತಂದಿದ್ದೀರಾ, ಬಟ್ ಅದನ್ನ ಕೇರ್ ಮಾಡಿಲ್ಲ ಅಂತ ಹೇಳಿದ್ರೆ, ಕೇರ್ ಇಟ್ ಮೀನ್ಸ್ ಸಮಯ ಕೊಟ್ಟಿಲ್ಲ ಅಂದ್ರೆ, ಸಮಯ ಕೊಟ್ಟಾಗ ತಾನೆ. ಉದಾಹರಣೆಗೆ ಮನೆಗೆ ನಾಯಿ ಸಾಕಿದೀವಿ ಅಂದ್ಮೇಲೆ ಟೈಮ್ ಟೈಮ್ ಅದಕ್ಕೇನೋ ಫುಡ್ ಕೊಡ್ಬೇಕಲ್ಲ. ತಂದು ಕಟ್ಬಿಟ್ಟು ಸುಮ್ನೆ ನಮ್ಮ ಪಾಡಿ ಬಿಟ್ರೆ ಸತ್ತೋಗೋದು. ಬರ್ತಾ ಬರ್ತಾ ಏಜ್ ಆಗ್ಬಿಡುತ್ತೆ, ವಯಸ್ಸಾಗಿ ಸತ್ತೋಗ್ಬಿಡುತ್ತೆ. ವಯಸ್ಸನ್ನು ಮೀನ್ಸ್ ನಿಶಕ್ತಿ ಆಗಿ, ಆಸ್ ಇಟ್ ಈಸ್ ಪ್ರೀತಿನೂ ನಿಶಕ್ತಿಯಾಗಿ ಸತ್ತೋಗುತ್ತೆ. ಯಾವಾಗ ನಾವು ಸಮಯ ಕೊಡದೇ ಇದ್ದಾಗ. ಸಮಯ ಕೊಟ್ಟಾಗಲ್ವೇ ಭಾವನೆಗಳು ಎಕ್ಸ್ಚೇಂಜ್ ಆಗೋದು, ಮಾತುಕತೆ ಗೊತ್ತಾಗೋದು, ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗೋದು, ಬಿಲೀವ್ನೆಸ್ ಬಿಲ್ಡ್ ಆಗೋದು. ಏನ್ ಕೊಡ್ಬೇಕು ಅದೇ ಕೊಟ್ಟಿಲ್ಲ ಅಂದಾಗ ಇನ್ನ ಆ ಪ್ರೀತಿ ಹೆಂಗ್ ಉಳಿಲಿಕ್ಕೆ ಸಾಧ್ಯ? ಓಕೆ, ಸೆಕೆಂಡ್ ಪಾಯಿಂಟ್ ನೋಡೋಣ. ಭಾವನೆ ಮತ್ತೆ ರಸಿಕತನ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ನಿಮ್ಮ ಮಾತುಕತೆ ಕಡಿಮೆ ಆಗುತ್ತೆ, ಭಾವನೆಗಳು ಬಹಳ ಕಡಿಮೆ ಆಗುತ್ತೆ. ಈಗ ಒಂದು ಗಿಡ ಬೆಳೆಸ್ತಾ ಇದ್ದೀರಿ, ಅಲ್ಲಿ ನೀರ್ ಹಾಕಿದ್ರೆ ತಾನೆ ಅದು ಚಿಗುರೋಕ್ ಸಾಧ್ಯ. ನೀರೇ ಹಾಕ್ತಿದ್ದಾಗ ಒಣಗ್ತಾ ಹೋಗುತ್ತೆ. ಆಸ್ ಇಟ್ ಈಸ್ ಇದು ಕೂಡ ಅಷ್ಟೇ. ಸಮಯ ಕೊಟ್ಟಾಗ, ಒಂದು ಕನೆಕ್ಟಿವಿಟಿ ಇದ್ದಾಗ, ನೆಗೆಟಿವ್ ಪಾಸಿಟಿವ್ ಒಟ್ಟಿನಲ್ಲಿ ಸಮಯ ಕೊಡಬೇಕು. ಸಮಯ ಕೊಟ್ಟಾಗ ಭಾವನೆಗಳು ಬಿಲ್ಡ್ ಆಗುತ್ತೆ. ಸಮಯ ಕೊಡದೇ ಇದ್ದಾಗ ಭಾವನೆಗಳು ಡೌನ್ ಆಗುತ್ತೆ. ಭಾವನೆಗಳು ಇಲ್ಲ ಅಂದ್ರೆ ಒಬ್ಬಂಟಿತನ ಫೀಲ್ ಕಾಡ್ಲಿಕ್ಕೆ ಶುರು ಆಗುತ್ತೆ. ದಟ್ಸ್ ಆಲ್. ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ತಿದ್ವಿ. ನಾನು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದ್ದೀನಿ. ಎಲ್ಲೋ ಮತ್ತೊಂದಿನ ರಾಮಾಯಣ ಲೈಕ್ ಏನೇನೋ ಹೇಳ್ತಾ ಇಲ್ಲ ನಾನು. ಓಕೆ, ಕ್ಲಿಯರ್ ಅಂಡ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ಇದು ಹಿಂಗೆ ಅಂತ ಹೇಳಿ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಚಾರಗಳು ತುಂಬಾ ಮುಖ್ಯ ಇರುತ್ತೆ. ಯಾವಾಗ ಒಂದು ಪ್ರೀತಿ ಬಿಲ್ಡ್ ಆಗ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಸಮಯ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪ್ರೀತಿಯ ಕೊರತೆ ಕಾಡ್ಲಿಕ್ಕೆ ಶುರು ಆಗುತ್ತೆ. ನಿಮ್ಮ ಪಾರ್ಟ್ನರಿಗೆ ಆ ಕೊರತೆ ಕಾಡ್ಲಿಕ್ಕೆ ಶುರು ಆಗುತ್ತೆ. ಪಾರ್ಟ್ನರು ಅಂತಂದ್ಮೇಲೆ, ಅರ್ಧಾಂಗಿ ಅಂತಂದ್ಮೇಲೆ, ಲವ್ವರು ಅಂತಂದ್ಮೇಲೆ ಇಬ್ರು ಸೇರಿ ಒಂದು ಸಂಬಂಧ ಬಿಲ್ಡ್ ಆಗಿರುತ್ತೆ, ರಿಲೇಶನ್ಶಿಪ್ ಆಗಿರುತ್ತೆ. ನೀವು ಹೆಸರಿಗೆ ಮಾತ್ರ ಒಬ್ರು ಇದ್ರೆ ಅಲ್ಲ, ಅವ್ರೊಟ್ಟಿಗೆ ನೀವಿಲ್ಲ ಅಂದ್ರೆ ಆ ಪ್ಲೇಸ್ ಖಾಲಿ ಅನ್ಸಕ್ ಶುರು ಆಗುತ್ತೆ. ಖಾಲಿ ಅನ್ಸಿದ್ರೆ ನಿಮಗೆ ಗೊತ್ತು ಏನ್ ಮಾಡ್ತಾರೆ ಅಂತ. ನಾನು ಅದನ್ನ ಬಾಯ್ ಬಿಟ್ಟು ಹೇಳಲ್ಲ, ಕೆಲವೊಂದ್ ಕಡೆ ನೆಗೆಟಿವ್ ಪಾಸ್ ಆದಂಗ ಆಗುತ್ತೆ. ಸೊ ಆ ಪ್ಲೇಸ್ ಖಾಲಿ ಆಗ್ಲಿಕ್ಕೆ ನೀವು ಬಿಡಬಾರ್ದು. ನನ್ನ ಪ್ರಕಾರ ಬದುಕಿದ್ದು ಆ ಪ್ಲೇಸ್ ಖಾಲಿ ಆಗ್ಲಿಕ್ಕೆ ಬಿಡಬಾರ್ದು. ಒಬ್ಬರಿಗೆ ನೀವು ಪ್ಲೇಸ್ ಕೊಟ್ಟಿದ್ದೀರಾ ಅಂದ್ಮೇಲೆ ಆ ಪ್ಲೇಸ್ ನೀವೇ ಇರೋ ತನಕ ಅವರಾಗಿ ಕಿತ್ಕೊಂಡು ಹೋಗ್ಲಿಬೇಕಾ, ತೊಂದರೆ ಇಲ್ಲ. ಆದ್ರೆ ನೀವಾಗಿರಿ ಆ ಪ್ಲೇಸ್ನ ಕೊಡಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ಅದಕ್ಕೆ ಸಮಯ ಕೊಡದೆ ಹೋದ್ರೆ ಇವೆಲ್ಲ ಡೌನ್ ಆಗ್ತಾ ಬರುತ್ತೆ. ಈಗ ನಾವು ಊಟ ಮಾಡದೆ ಹೋದ್ರೆ ಏನಾಗುತ್ತೆ ನೋಡ, ವೀಕ್ನೆಸ್ ಆಗ್ತಾ ಬರಲ್ವ? ನಾನು ದುಡಿಬೇಕು, ದುಡ್ಡು ಮಾಡ್ಬೇಕು ಕರೆಕ್ಟ್. ಆ ದುಡ್ಡು ಮಾಡ್ತಿರೋದನ್ನ ಆರೋಗ್ಯ ಕ್ಷಣ ಪಡ್ಕೋತಾ ಇದ್ದೀವಿ, ಅದು ಮುಖ್ಯ ಇದೆ. ದುಡ್ಡು ಇಲ್ಲ ಅಂದ್ರೆ ಮತ್ತೆ ನಾವು ಸಂಪಾದನೆ ಮಾಡ್ಕೊಬಹುದು, ಕರೆಕ್ಟ್. ಆದ್ರೆ ಆರೋಗ್ಯನೇ ಇಲ್ಲ ಅಂದ್ರೆ ದುಡ್ಡು ಹೆಂಗ್ ಸಂಪಾದನೆ ಮಾಡಕ್ಕಾಗತ್ತೆ? ಸೊ ಆಸ್ ಇಟ್ ಇಸ್ ಹಂಗೆ ನಾನು ಹೇಳ್ತಾ ಇರೋದು, ಪ್ರೀತಿಗೆ ಸಮಯ ಕೊಡಿ, ಎಲ್ಲ ಸಿಗ್ತಾ ಬರುತ್ತೆ. ಬಟ್ ಹಂಗಂತೇಳಿ ಎಲ್ಲಾ ಕೆಲಸ ಕಾರ್ಯ ಬಿಟ್ಟು ಮಾಡಿ ಅಂತ ಹೇಳ್ತಿಲ್ಲ. ಸಿಗೋ 5 ನಿಮಿಷ, ನೀವು ಫುಲ್ ಬಿಸಿ ಇರ್ತೀರಾ, 24 hours 5 minutes ಕೊಡಿ ನೆಮ್ಮದಿಯಿಂದ. ಅದನ್ನ ಅರ್ಥ ಮಾಡ್ಸೋದ್ರ ಮೇಲೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಡಿಯೋ ನೋಡಿದ್ದೀರಾ ಅಂಡ್ ಕೊನೆ ತನಕ ನೋಡಿದ್ದೀರಾ. ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ತೆ.